ಬೆಳಗಾವಿ ಅಧಿವೇಶನದ ಬಳಿಕ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿಚ್ಚು ಕ್ಲೈಮ್ಯಾಕ್ಸ್ ಸಭೆ ನಡೆಯಲಿದೆ ಅನ್ನೋ ಸುದ್ದಿ ಇತ್ತು. ಡಿಕೆಶಿ ಸಿದ್ದರಾಮಯ್ಯ ಇಬ್ಬರನ್ನ ಕರೆಸಿ ದಿಲ್ಲಿ ನಾಯಕರು ಸಂಧಾನ ಸಭೆ ನಡೆಸಲಿದ್ದಾರೆ ಅನ್ನೋ ಚರ್ಚೆ ಇದೆ. ಅಧಿವೇಶನಕ್ಕೆ ಇಂದು ಕೊನೆ ದಿನ. ಯಾವಾಗ ಬೇಕಿದ್ರೂ ಹೈಕಮಾಂಡ್ನಿಂದ ಬುಲಾವ್ ಬರಬಹುದು. ಈ ನಡುವೆ ಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿದು ಕೂತಿರುವ ಡಿಕೆ ಶಿವಕುಮಾರ್ ಮತ್ತೆ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಇಂದು ಗೋಕರ್ಣದ ಶ್ರೀ ಮಹಾಬಲೇಶ್ವರದಲ್ಲಿ ಆತ್ಮಲಿಂಗ ದರ್ಶನ ಮಾಡಿದ ಡಿಕೆಶಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ್ರು. ಇದಾದ ಬಳಿಕ ಅಂಕೋಲಾದ ಆನ್ಲೆ ಶ್ರೀ ಜಗದೀಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ 9 ಬಗೆಯ ಆರತಿ, ಬಲಿ ಸೇವೆ, ಪಟ್ಟೆ ಸೀರೆಯನ್ನ ಡಿಕೆಶಿ ಅರ್ಪಿಸಿದ್ದಾರೆ. ಅರ್ಚಕ ಗಣೇಶ್ ನಾಯ್ಕ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಲಾಗಿದೆ. ಪೂಜೆ ವೇಳೆ ತಾಯಿ ಶ್ರೀ ಜಗದೀಶ್ವರಿ ಬಲಗಡೆ ಪ್ರಸಾದ ನೀಡಿದ್ದಾಳಂತೆ. ಇನ್ನೊಂದು ತಿಂಗಳಲ್ಲಿ ಡಿಕೆಶಿ ಅವರು ಸಿಹಿ ಸುದ್ದಿಯೊಂದಿಗೆ ಮತ್ತೆ ಈ ಕ್ಷೇತ್ರಕ್ಕೆ ಬರಲಿದ್ದಾರೆ ಅಂತ ದೇಗುಲ ಅರ್ಚಕ ಗಣೇಶ್ ನಾಯ್ಕ್ ಹೇಳಿದ್ರು. ಕಸದ ಸಮಸ್ಯೆಯಿಂದ ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೈ ಹೈರಾಣಾಗಿದ್ದಾರೆ. ಅಪಾರ್ಟ್ಮೆಂಟ್ ಪಕ್ಕವೇ ಕಸ ಸುರಿತಿದ್ದು 3 ದಿನದಿಂದ ನಟಿ ಐಂದ್ರಿತಾ ರೈ ಕಸದ ಸಮಸ್ಯೆ ಎದುರಿಸುತ್ತಿದ್ದಾರೆ. ದುರ್ವಾಸನೆಯಿಂದ ಐಂದ್ರಿತಾ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಜಿಬಿಎ ಅಧಿಕಾರಿಗಳಿಗೆ ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೈ ಮನವಿ ಮಾಡಿದ್ದಾರೆ. ಆದರೆ ಪಾಲಿಕೆ ಸಹಾಯವಾಣಿಗೆ ಕರೆ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ ಅಂತ ಐಂದ್ರಿತಾ ಬೇಸರ ಹೊರಹಾಕಿದ್ದಾರೆ. ಮತ್ತೊಂದೆಡೆ ನಟ ಅನಿರುದ್ಧ್ ರಸ್ತೆ ಗುಂಡಿ ಸರಿಪಡಿಸಿ ಆಗ್ರಹಿಸಿದ್ದಾರೆ. ಕನಕಪುರ ರಸ್ತೆಯಲ್ಲಿ ನೈಸ್ ರಸ್ತೆಯ ಸಮೀಪ ರಸ್ತೆ ಸರಿಪಡಿಸಿ ಅಂತ ಒತ್ತಾಯಿಸಿದ್ದಾರೆ. ಕೇಂದ್ರ ಕಾರಾಗೃಹದಲ್ಲಿ ಮೊಬೈಲ್ ಸಿಮ್ಗಳನ್ನು ಜಪ್ತಿ ಮಾಡಲಾಗಿದೆ. ಶಿವಮೊಗ್ಗದ ಸೋಗಾನೆ ಕೇಂದ್ರ ಕಾರಾಗೃಹದ ಬ್ಯಾರಕ್ಗಳಲ್ಲಿ ಸಿಬ್ಬಂದಿ ದಿಢೀರ್ ತಪಾಸಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ 3 ಮೊಬೈಲ್ಗಳು, 4 ಸಿಮ್ ಕಾರ್ಡ್, 3 ಡೇಟಾ ಕೇಬಲ್ಗಳು, 2 ಇಯರ್ಫೋನ್ಗಳು ಹಾಗೂ 1 ಚಾರ್ಜರ್ ಪತ್ತೆಯಾಗಿದೆ. ಈ ಸಂಬಂಧ ಜೈಲಿನ ಮುಖ್ಯ ಅಧೀಕ್ಷಕ ಡಾಕ್ಟರ್ ರಂಗನಾಥ್ ತುಂಗಾ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಶಿವಮೊಗ್ಗ ಕೇಂದ್ರ ಕಾರಾಗೃಹ ಸಿಬ್ಬಂದಿ ಕಾರ್ಯ ಶ್ಲಾಘಿಸಿರುವ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಸಿಬ್ಬಂದಿಗೆ 10,000 ರೂಪಾಯಿ ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.